ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಮಹಿಳೆಯರಿಗೆ ಸ್ವ ಉದ್ಯೋಗ ತರಬೇತಿ ಕೊಡಿಸಿ ಆರ್ಥಿಕ ಸ್ವಾವಲಂಬಿಗಳಾಗಿ ಮಾಡಲಾಗ್ತಿದೆ. ಶ್ರೀರಂಗಪಟ್ಟಣದಲ್ಲಿ ನೂರಾರು ಮಹಿಳೆಯರಿಗೆ ಧರ್ಮಸ್ಥಳ ಸಂಘದಿಂದ ಟೆಡ್ಡಿಬೇರ್ ತಯಾರಿಕೆಯ ತರಬೇತಿಯನ್ನು ನೀಡಲಾಗಿದೆ. ಸಂಘದ ಸದಸ್ಯರಿಗೆ ಊರಿನಲ್ಲೇ ನುರಿತ ಶಿಕ್ಷಕರನ್ನ ಕರೆಸಿ ಕರಕುಶಲ ವಸ್ತು ತಯಾರಿಕೆ ತರಬೇತಿ ನೀಡಲಾಗ್ತಿದೆ. ಇನ್ನು ಈ ತರಬೇತಿ ಪಡೆದ ಗುಂಪಿನ ಸದಸ್ಯರಿಗೆ ಬಂಡವಾಳದ ನೆರವು ಕೂಡ ನೀಡಲಾಗ್ತಿದೆ. ಧರ್ಮಸ್ಥಳ ಸಂಘದ ಈ ಸ್ವಾವಲಂಬಿ ತರಬೇತಿ ಕಾರ್ಯಕ್ಕೆ ಸದ್ಯ ಜಿಲ್ಲೆಯ ಮಹಿಳೆಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀಮನವರ ಆಶೀರ್ವಾದ ನೀಡುತ್ತೆ. ಇಲ್ಲಿನ ನಾವು ಮಹಿಳೆಯರಿಗೆ ಸಂಬಂಧಪಟ್ಟ ಪೂರಕವಾಗಿ ಸೋದಕಕ್ಕೆ ಪೂರಕವಾಗಿ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಆಯೋಜನೆ ಮಾಡ್ತೀವಿ. ಸುಮಾರು 30 ಜನರಿಗೆ ಸೇರಿ ತರಬೇತಿಯನ್ನು ಕೊಡ್ತೀವಿ. ಅದರಲ್ಲಿ ಇಲ್ಲಿ ನಾವು ಇವತ್ತು ಗಂಜಾಂ ಗ್ರಾಮದಲ್ಲಿ ಸುಮಾರು ಒಂದು 25 ಜನರಿಗೆ ಗೊಂಬೆ ತಯಾರಿ ತರಬೇತಿಯನ್ನು ಕೊಡ್ತೇವೆ. ಅಂದರೆ ಮನೇಲೆ ಗೃಹಿಣಿಯರು ಮನೆ ಕೆಲಸ ಮಾಡಿಕೊಂಡು ಫ್ರೀ ಆಗಿರೋ ಟೈಮಲ್ಲಿ ಗೊಂಬೆಗಳನ್ನು ಅಂದ್ಬಿಟ್ಟು ಅವರು ಮಾರ್ಕೆಟಿಂಗ್ ಮನೇಲೆ ಯಾವುದಾದ್ರು ಫಂಕ್ಷನ್ಗಳಿಗೆ ಗೊಂಬೆಗಳು ಬೇಕಂದ್ರೆ ಗಿಫ್ಟ್ ಆಗಿ ಕೊಡಲಿಕ್ಕೆ ಮನೇಲೆ ತಯಾರು ಮಾಡಿ ಮಾರಾಟ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದಲೇ ಅವರಿಗೆ ಪ್ರಗತಿ ನಿಧಿಯನ್ನು ಕೊಟ್ಬಿಟ್ಟು ಅವರು ಒಂದು 10 ಜನ ಸೇರಿಬಿಟ್ಟು ಒಂದೇ ಕಡೆಗೆ ಎಲ್ಲ ಮೆಟೀರಿಯಲ್ಸ್ ತಂದ್ಬಿಟ್ಟು ಪ್ರಗತಿ ನಿಧಿಯನ್ನು ಪಡ್ಕೊಂಡು ಗೊಂಬೆಗಳನ್ನ ತಯಾರು ಮಾಡಿ ಅಂಗಡಿಗಳಿಗೆ ಅದನ್ನು ಮಾರಾಟವನ್ನು ಮಾಡ್ತಾರೆ. ಅದರಿಂದ ಬರುವಂತಹ ಲಾಭಾಂಶವನ್ನು ಅವರ ಸದಸ್ಯರುಗಳು ಹಂಚಿಕೆ ಮಾಡಿಕೊಂಡು ಅವರ ಕುಟುಂಬವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೀವಿ. ಇದೇ ಥರ ಗ್ರಾಮೀಣ ಮಟ್ಟದಲ್ಲಿ ಬೇರೆ ಬೇರೆ ಹಳ್ಳಿ ನಾನು ಧರ್ಮಸ್ಥಳದ ಸಂಘದ ಕಡೆಯಿಂದ ಗೊಂಬೆ ತಯಾರಿ ಮಾಡಿದ್ವಿ. ಸುಮಾರು 10 ವರ್ಷ ಆಯಿತು ಟ್ರೈನಿಂಗ್ ತಗೊಂಡು. ನಾವು ಗೊಂಬೆಗಳು ಹೆಂಗಸರುಗಳು ಸಂಘದಿಂದ ಎಲ್ಲರೂ ಕೂತು ಗೊಂಬೆಗಳನ್ನ ತಯಾರಿ ಮಾಡಿ ಅಂಗಡಿಗಳಿಗೆ ಮಾರ್ತೇವೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಬಂಡವಾಳದಲ್ಲಿ ಸಂಘದಿಂದಲೇ ಮಹಿಳೆಯರು ಸ್ವಲ್ಪ ಹಣ ಹಾಕ್ತೀವಿ. ಅದನ್ನು ಐಟಮ್ಸ್ಗಳೆಲ್ಲ ತಂದು ಮಾಡಿ ಮತ್ತೆ ಮಾರ್ತೇವೆ. ಧರ್ಮಸ್ಥಳ ಸಂಸ್ಥೆಯಲ್ಲಿ ಟೆಡಿಬೇರ್ ಕ್ಲಾಸ್ ಇದೆ, ಎಂಬ್ರಾಯ್ಡಿಂಗ್ ಇದೆ, ಸ್ಯಾರಿ ಕುಚ್ಚಿದೆ, ಬ್ಯೂಟಿಷಿಯನ್ ಮತ್ತು ಇದು 5 ಡೇಸ್ ಕ್ಲಾಸ್ಗಳನ್ನ ಕೊಡ್ತೀವಿ. ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ದುಡಿಮೆಯನ್ನು ಮನೆಯಲ್ಲೇ ಕುತ್ಕೊಂಡು ಮಾಡೋಂಥ ಕೆಲಸಗಳು. ಇದಕ್ಕೆ ಕಡಿಮೆ ಬಂಡವಾಳ ಹಾಕೋಬೋದು. ನೀವು ಒಂದು 500,000 ರೂಪಾಯಿ ಹಾಕೊಂಡ್ರೆ ಒಂದು 5,000 ರೂಪಾಯಿಗಿಂತ ಸಂಪಾದನೆ ಮಾಡ್ಬೋದು ಅಂತ ಈ ಇದರಲ್ಲಿ ಸಂಸ್ಥೆಯಲ್ಲಿ ಒಳ್ಳೆ ರೀತಿಯಾದಂಥ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಟೆಡಿಬೇರಲ್ಲಿ ಮಾಡಿರೋಂಥದ್ರಲ್ಲಿ ತುಂಬಾ ಈಸಿ. ಯಾಕಂದರೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಇದು ನಾವು ಟೆಡಿಬೇರ್ ಇದು ತಯಾರಿಕೆ ಮಾಡ್ತಾ ಇದ್ದೀವಿ. ನಾವು ಮನೆಯಲ್ಲೇ ಕೂತಿದ್ವಿ. ಅದೇ ಟೆಡಿಬೇರ್ ಹೆಂಗೆ ತಯಾರಿ ಮಾಡೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮೇಡಮ್ಮು ನಮಗೆಲ್ಲ ಹೇಳ್ಕೊಟ್ಟಿದ್ದಾಗ ಒಂದು ಟೆಡಿಬೇರ್ ಮಾಡಿದ್ದೀವಿ, ಒಂದು ಗಿಣಿ ಮಾಡಿದ್ದೀವಿ, ಮತ್ತು ಒಂದು ಇದು ರ್ಯಾಬಿಟ್ ಮಾಡಿದ್ದೀವಿ. ಈ ಥರ ಮಾಡಿದ್ದೀವಿ. ನಮಗೆ ಉಪಯೋಗ ಆಗ್ತದೆ. ನಮ್ಮ ಮನೆ ಬೇಕಾದ ಅಲಂಕಾರ ಎಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.